ನೋಡಿ ಓಣಿಕೆ ಓಬವ್ವಳ ಶೌರ್ಯಕ್ಕೆ ಕಣ್ಮನಗಳೀಗ ನಮಸ್ಕರಿಸುತ್ತಿವೆ. ಈ ಲೇಖನವು ಅವಳ ಇತಿಹಾಸ, ಅವಳ ವೀರಾವೇಶ ಮತ್ತು ಅವಳ ತ್ಯಾಗದ ಬಗ್ಗೆ ವಿವರಿಸುತ್ತದೆ. ಬಾಲ್ಯ ಮತ್ತು ಹಿನ್ನೆಲೆ. ಓಣಿಕೆ ಓಬವ್ವ ಎಂಬುವಳು ಚಿತ್ರದುರ್ಗದ ರಕ್ಷಕನಾದ ಕಹಳೆ ಓಬಣ್ಣನ ಹೆಂಡತಿ. ಆಕೆ ಸೈನಿಕ ಕುಟುಂಬಕ್ಕೆ ಸೇರಿದವಳಲ್ಲ. ಆದರೆ ಇವರ ಪೂರ್ವಿಕರು ಭೀಮಯ್ಯ ಎಂಬುವವರ ನೇತೃತ್ವದಲ್ಲಿ ಕಹಳೆಗಳನ್ನು ನುಡಿಸುವ ಕುಟುಂಬಕ್ಕೆ ಸೇರಿದವರು. ಇವರು ಚಿತ್ರದುರ್ಗದಲ್ಲಿ ದಲಿತ ವರ್ಗಕ್ಕೆ ಸೇರಿರುವ ಮಾದಿಗ ಸಮಾಜದವರು ಎಂದು ನಂಬಲಾಗಿದೆ. ಕೋಟೆಯ ರಕ್ಷಣೆಗಾಗಿ ಹೋರಾಟ. ಕ್ರಿಸ್ತಶಕ 1779ರಲ್ಲಿ ಚಿತ್ರದುರ್ಗದ ಕೋಟೆಯು ಹೈದರ್ ಅಲಿಯ ಆಕ್ರಮಣಕ್ಕೆ ಒಳಗಾಯಿತು. ಈ ಸಮಯದಲ್ಲಿ ಓಬವ್ವಳು ಅವಳ ಗಂಡನಿಗೆ ಊಟ ತಂದಳು. ಚಿತ್ರದುರ್ಗ ಕೋಟೆಯ ಬಾಗಿಲು ರಕ್ಷಣೆಗೆ ನಿಂತಿದ್ದ ತನ್ನ ಗಂಡನಿಗೆ ಬಿಸಿ ನೀರಿನ ಸ್ನಾನದ ಅನುಕೂಲ ಮಾಡಿಕೊಡಲು ಬಿಸಿ ನೀರು ಕಾಯಿಸಲು ಹೊಕ್ಕಾಗ ಕಲ್ಲಿನ ಗೋಡೆಯ ಕಲ್ಲಿನ ಒಳಗೆ ರಹಸ್ಯ ಮಾರ್ಗವಾಗಿ ಪ್ರವೇಶಿಸಲು ಪ್ರಯತ್ನಿಸುವಾಗ ಅವಳ ಮೇಲೆ ಹೈದರ್ ಅಲಿಯ ಸೈನಿಕರು ಆಕ್ರಮಣ ಮಾಡಲು ಯತ್ನಿಸಿದರು. ಓಬವ್ವಳು ಕೂಡ ತಾನು ಹಿಂದೆ ಬರುವುದಿಲ್ಲ ಎಂದು ಎದುರಿಸಿದಳು. ಆ ಸಮಯದಲ್ಲಿ ಅವಳು ತನ್ನ ಗಂಡನು ತನ್ನ ಮೇಲೆ ಮಾಡಬೇಕಾದ ಸ್ನಾನದ ಬಿಸಿನೀರಿನ ಮೊಸರುಗಳನ್ನು ತೆಗೆದುಕೊಂಡು ಹೈದರ್ ಅಲಿಯ ಸೈನಿಕರ ಮೇಲೆ ಎಸೆದು ಅವರ ಮೇಲೆ ಓಬವ್ವಳನ್ನು ಜಯಿಸಲು ಯತ್ನಿಸಿದರು. ನಂತರ ಓಬವ್ವಳು ಹಿರಿದ ಜ್ವಾಲೆಗಳನ್ನು ಹಿಡಿದು ಚಿತ್ರದುರ್ಗದ ಕಲ್ಲಿನ ಬಾಗಿಲನ್ನು ತೆರೆಯಲು ಯತ್ನಿಸಿದಳು. ಬಲಿದಾನ